ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಹತ್ರ ಸುಮಾರು ಒಂದು 15 ದಿವಸ ಮುಂಚಿತವಾಗಿ ಮೊಳಕಾಲ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಒಳಗೊಂಡಂತ ಶ್ರೀಮತಿ ಚೆನ್ನಮ್ಮ ಅವರು. ಇವರು ಮೂಲತಃ ಸೇಡಂ ತಾಲೂಕದವರು. ಇವರು ವಯಸ್ಸಾಯದಾಗ ಇವರು ರೈತರು. ಸುಮಾರು 5-6 ವರ್ಷಲಿಂದ ಅವರು ಈಗ 2 ಮೊಳಕಾಲ್ ತ್ರಾಸ ವಿಕೋಪವನ್ನು ಸಾಕಷ್ಟು ಮೊಳಕಾಲ್ ತ್ರಾಸ ಅವರಿಗಿತ್ತು. ಆದ ಕಾರಣ ಅವರು ಒಂದು 15-20 ದಿವಸ ಹಿಂದ್ಗಡೆ ನಮ್ಮ ಹತ್ರ ಬಂದಾಗ ನಾವು ಇವರಿಗೆ ಮೊಳಕಾಲ್ದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ರೋಬೋಟಿಕ್ ಸರ್ಜರಿ ಒಂದು ಅವರಿಗೆ ಹೇಳಿದ್ದೆವು. ಇವತ್ತು ನಾವು ಅವರು ಸರ್ಜರಿ ಮಾಡಿ 15 ದಿವಸ ಆಯ್ತು. ಇವತ್ತು ಹೊಲಿಗೆ ತೆಗೆಯಕತ್ತೆ ಅಂದೇ ಅವ್ರು ನಮ್ಮ ಹತ್ರ ಬಂದಿದ್ದಾರೆ. ಮುಂಚಿತವಾಗಿ ಅವ್ರದ್ದು ಎಕ್ಸ್ರೇ ಯಾವ ಥರ ಇತ್ತು ಅಂದರೆ, ಇದು ಅವರು ಮೊಳಕಾಲ್ ಎಕ್ಸ್ರೇ, ಇದು ತೊಡಿ ಎಲುಬು ಮತ್ತು ಇದು ಮೊಳಕಾಲ್ ತಳಗಿಂದ ಎಲುಬು. 2 ಎಲುಬು ಒಂದಕ್ಕೊಂದು ಹತ್ಕೊಂಡ್ ಬಿಟ್ಟಿದ್ದೇವೆ. ಅಂದ್ರೆ ಘರ್ಷಣೆ, ಮ್ಯಾಗಿಂದ ಎಲುಬು ಮತ್ತು ತಳಗಿಂದ ಎಲುಬು ಒಂದಕ್ಕೊಂದು ಘರ್ಷಣೆ ಆಗಿ ಏನಾಗಿದೆ, ಸುತ್ತಮುತ್ತ ಕೂಡ ಸಾಕಷ್ಟು ಎಲುಬುಗಳು ಬೆಳೆದು ಬಿಟ್ಟಿದ್ದಾವೆ. ಸೊ ಈ ತರ ಒಂದು ಸ್ಟೇಜ್ ಹೋದಾಗ ನಾವು ಇದಕ್ಕೆ ಅಡ್ವಾನ್ಸ್ಡ್ ಆಸ್ಟಿಯೋ ಅರ್ಥರೈಟಿಸ್ ಅಂತ ಹೇಳ್ತೇವೆ. ಅಡ್ವಾನ್ಸ್ಡ್ ಆಸ್ಟಿಯೋ ಅರ್ಥರೈಟಿಸ್ ಅಲ್ಲಿ ಸಿಕ್ಕಾಪಟ್ಟಿ ಎಲುಬು ಘರ್ಷಣೆ ಆಗಿ ಅದರದ್ದು ನಡ್ಬರ್ಕ್ ಇದ್ದಂಥ ಮೆನಿಸ್ಕಸ್ ವೇರ್ ಆಫ್ ಆಗಿರ್ತದೆ ಮತ್ತು ಕಾರ್ಟಿಲೇಜ್ ವೇರ್ ಆಫ್ ಆಗಿರ್ತದೆ ಮತ್ತು ಸುತ್ತಮುತ್ತಲ್ಲಿ ಆಸ್ಟಿಫೈಡ್ಸ್ ಕೂಡ ಬೆಳ್ಕೊಂಡ್ ಬಿಟ್ಟಿರ್ತದೆ. ಈ ಸ್ಟೇಜ್ ಬಂದಾಗೆ ಅವಾಗ ಮಾತ್ರ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಹೇಳ್ತೀವಿ. ಇದು ಎಕ್ಸ್ರೇ ಅವ್ರದ್ದು ಸರ್ಜರಿ ಆದ ನಂತರ ಟೋಟಲ್ ನೀ ರಿಪ್ಲೇಸ್ಮೆಂಟ್ ನಾವು ರೋಬೋಟಿಕ್ ಸರ್ಜರಿ ಮಾಡಿದೆವು ಇವರಿಗೆ. ಸೊ ಈ ಸರ್ಜರಿ ಮಾಡೋ ಮುಖಾಂತರ ಇವ್ರದ್ದು ಇಂಪ್ಲಾಂಟ್ ಅಲೈನ್ಮೆಂಟ್ ಆಗಲಿ, ಇವ್ರದ್ದು ಗ್ಯಾಪ್ ಬ್ಯಾಲೆನ್ಸಿಂಗ್ ಆಗಲಿ ಮತ್ತು ಮಿನಿಮಲಿಸ್ಟಿಕ್ ಎಲುಬು ರಿಸೆಕ್ಷನ್ ಮಾಡ್ತೇವೆ. ಸಾಫ್ಟ್ ಟಿಶ್ಯೂ ಹ್ಯಾಂಡ್ಲಿಂಗ್ ಮಿನಿಮಲಿಸ್ಟಿಕ್ ಆಗಿರ್ತವೆ ಮತ್ತು ಇಂಪ್ಲಾಂಟ್ ಕೂಡ ಬಹಳಷ್ಟು ಒಂದು ಪ್ರೆಸ್ ಫಿಟ್ ಆಗಿ ಕೂಡೋ ಮುಖಾಂತರ ಇದ್ರದ್ದು ಲೈಫ್ ಸಾಕಷ್ಟು ಒಂದು 40 ವರ್ಷ ತನಕ ಇದ್ರ ಲೈಫ್ ಬರುತ್ತೆ. ಹಾಗಾಗಿ ಪೇಷಂಟ್ ಲೈಫ್ ಲಾಂಗ್ ಯಾವುದೂ ಸಮಸ್ಯೆಗೆ ಒಳಗಾಗಲ್ಲ. ಮತ್ತು ಇದು ಮಾಡುವ ಮುಖಾಂತರ ಪೇಷಂಟಿಗೆ ಬಹಳಷ್ಟು ಒಂದು ರಿಕವರಿ ಕೂಡ ಭಾಳ ವೇಗವಾಗಿ ಆಗುತ್ತೆ. ಸರ್ಜರಿ ಮಾಡಿದ್ದ ದಿನನೇ ನಾವು ಪೇಷಂಟಿಗೆ ಅವ್ರ ಕಾಲ್ ಮ್ಯಾಗೆ ನಡೆಸೋದಾಗಲಿ, ಕಾಲ್ ಮಡ್ಚೋದಾಗಲಿ ಫಸ್ಟ್ ಡೇಲಿಂತೆ ಸ್ಟಾರ್ಟ್ ಆಗ್ತದೆ. ಇವತ್ತು ಅವರು ನಮ್ಮ ಹತ್ರ ಬಂದಿದ್ದಾರೆ 14th ಡೇ. ನಾವು ಪೋಸ್ಟ್ ಆಪ್ ಸರ್ಜರಿ ಆದ ತಕ್ಷಣ ನಾವು ಸುಚರ್ ರಿಮೂವಲ್ಗಾಗಿ. ಸೊ ಇವತ್ತು ಅವ್ರದ್ದು ಏನು ಪ್ರೋಗ್ರೆಸ್ ಅದೇ ನೀವು ಕಲಿತು ನೋಡಮ್ಮ ಬನ್ನಿ. ಇವತ್ತು ಚೆನ್ನಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಇವ್ರದ್ದು ರೋಬೋಟಿಕ್ ಮೊಳಕಾಲ್ ಚಿಪ್ ಬದಲಾವಣೆ ಒಳಗೊಂಡು ಕೇವಲ 15 ದಿವಸ ಆಗಿದೆ. ಇವತ್ತು ಅವ್ರದ್ದು ರೈಟ್ ಮೊಳಕಾಲ್ ಸ್ಟಿಚಸ್ ನಾವು ತೆಗೆದಿದ್ದೇವೆ. ಹಾಗೂ ಅವರು ಮೂಲತಃ ಸೇಡಂ ತಾಲೂಕು ಮತ್ತು ನಮ್ಮ ತೆಲಂಗಾಣ ಬಾರ್ಡರ್ ಅಲ್ಲಿ ಇರುವ ಕಾರಣಕ್ಕಾಗಿ ಅವ್ರ ಮೂಲತಃ ಭಾಷೆ ತೆಲುಗು ಅಲ್ಲಿ ಮಾತಾಡ್ತಾರೆ. ಹಾಗಾಗಿ ಅವ್ರ ಮಗನಾದಂಥ ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕನ್ನಡ ಸ್ಪಷ್ಟವಾಗಿ ಬರುತ್ತೆ. ಹಾಗಾಗಿ ಚಂದ್ರಶೇಖರ್ ಅವರೇ, ತಮ್ಮ ತಾಯಿಯವರಿಗೆ ನಮ್ಮ ಹತ್ರ ತರಬೇಕಾದ್ರೆ ಹೆಂಗೆ ನಿಮ್ಗೆ ಗೊತ್ತಾಗಿದೆ? ಏರಿಯಾದವರು ನಿಮ್ಮಲ್ಲಿ ಬಂದವರು ಹೇಳ್ಕೊಟ್ಟಿದ್ದಾರೆ ಸರ್. ನಿಮ್ಮ ನಂಬರ್ ಇಲ್ಲಿ ನಮ್ಮ ಬಾಜು ಪಾಕಾಲ್ದವರು ಹೇಳಿದ್ರು ಸರ್ ನಿಮ್ಮ ಅಡ್ರೆಸ್ ನಮ್ಗೆ. ಹಿಂಗೆ ಈ ಥರ ಮೊಳಕಾಲ್ ಸಮಸ್ಯೆ ಇದ್ರೆ ಈ ಥರ ಮಸ್ತ್ ಅಂತ ಹೇಳಿದ್ರು ಸರ್. ಓಕೆ, ಹಂಗಾಗಿ ಇಲ್ಲಿಗೆ ಬಂದೇವು ಸರ್ ನಾವು. ಓಕೆ, ಈಗ ಅಮ್ಮಂದು 4-5 ವರ್ಷಲಿಂತ ಏನು ಮೊಳಕಾಲ್ ತ್ರಾಸ ಇತ್ತು, ಅದು ಹೆಂಗಿತ್ತು? ತಾವು ಎಲ್ಲ ಕಡೆ ತೋರಿಸಿರೈತೆ? ಅವ್ರು ಓಡಕ್ಕಾಗ್ತಿಲ್ಲ ಸರ್, ಅವ್ರಿಗೆ ಓಡಕ್ಕಾಗಲ್ಲ. ಏನ್ ಮಾಡ್ಬೇಕಾದ್ರೂ ಕೈ ಹಿಡ್ಕೊಂಡು ಗೋಡೆ ಹಿಡ್ಕೊಂಡು ಏನ್ ಮಾಡ್ತಾರೆ ಸರ್, ಸಪೋರ್ಟ್ ಹಿಂಗ್ ಸ್ವಲ್ಪ ಹೊತ್ತು ನಿಂತ್ರೆ ಜೋಮ್ ಹಿಡ್ದಂಗ ಕಾಲು ಬಿಸ್ಲಲ್ಲ ಸರ್. ಈಗ ತಾವು ಕೂಡ ಸುಮಾರು ಕಡೆ ತೋರಿಸಿರ್ಬೋದು ಸರ್. ಆಯುರ್ವೇದಿಕ್ ಆಗ್ಲಿ ಮತ್ತೆ ಹಾಸ್ಪಿಟಲ್ ಮುಗಿಸಿದಾಗ ಅವ್ರಿಗೆ ಎಲ್ಲೇನೂ ಕಡಿಮೆ ಆಗಿಲ್ಲ ಸರ್. ಸೊ ತಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಮ್ಮ ಹಾಸ್ಪಿಟಲ್ ಬಂದಾದ ಬೆಳಕಿ ಅಮ್ಮಂದು ಸರ್ಜರಿ ಆದ ನಂತರ ಇಲ್ಲ ಎಷ್ಟು ದಿವಸ ಇದ್ದಿದ್ದಿರಲ್ಲ, ಯಾವ ತರ ಅವ್ರ ರಿಕವರಿ ನಿಮ್ಗೆ ಭಾಳ ಸರಿಯಾಗಿ ಅನ್ಸಿತ್ತು ಸರ್. ಇಲ್ಲಿ ನಮ್ಗೆ ಮನೆಯಾಗಿದ್ರು ಎಷ್ಟು ಅನುಕೂಲ ಇರಲ್ಲ ಸರ್. ಅಷ್ಟು ಒಳ್ಳೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರು, ನಮ್ಗೆಲ್ಲ ನೋಡ್ಕೊಳ್ಳೋರು ಚೆನ್ನಾಗಿ ನೋಡ್ಕೊಂಡಿದ್ರು ಸರ್. ಇವಾಗ ತಾವು ಮನೆಗೆ ಹೋಗಿ ತಂದ ಬಳಕ ಅಮ್ಮ ಈ ಥರ ವಿತೌಟ್ ಸಪೋರ್ಟ್ ನಡೆಯೋದ್ರಲಿಂತ ತಮ್ಗೇನು ಅನಿಸ್ತದೆ?
ನಮ್ಗೆ ಭಾಳ ಹೆಮ್ಮೆ ಅನ್ನೋ ಸರ್. ಸರಿಯಾಗಿ ಅವ್ರಿಗೆ ತ್ರಾಸ್ ಮೇನ್ ಕಮ್ಮಿ ಆಗಿದೆ. ಅದೊಂದು ಕಡಿಮೆ ಅವರು ಏನು ಮಾಡಬೇಕಾದಂಗೆ ಇಂಡಿಪೆಂಡೆಂಟ್ ಆಗಿ ಅವರು ಮತ್ತೆ ಅವ್ರು ವ್ಯವಸಾಯ ಮಾಡ್ಬೋದು. ಟೋಟಲಿ ಅಗ್ರಿಕಲ್ಚರ್ ಮಾಡೋರು ಸರ್. ಈ ಬ್ಯಾನಿ ಕಣ್ಣಿಂತೆ ಹೋಗೋದು, ಅವ್ರಿಗೆ ಹೋಗೋದು ಹೊಲಕ್ಕೆ ಹೋಗೋದೇ ಬಿಟ್ಟಿದ್ದಾರೆ ಸರ್. ಬಿಟ್ಟಿದ್ರು. ಇನ್ನು ಮುಂದೆ ಅವ್ರು ಸ್ಟಾರ್ಟ್ ಮಾಡ್ಬೋದು, ಬೇಕಾದಂಗೆ ಹೊಲಕ್ಕೆ ಹೋಗ್ಬೋದು, ತಿರುಗಾಡ್ಬೋದು. ಇನ್ನೂ ಒಂದು ತಿಂಗಳು ಬಿಟ್ಟು ಬೇಕಾದ್ರೆ ಆ ಸೈಡಿನ ಕೂಡ ನಾವು ಅದನ್ನು ಮಾಡ್ಬೇಕು ಸರ್. ಮಾಡಿದ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ. ಮಾಡ್ಕೊಡ್ತೀನಿ ತೊಳಿ, ಅದನ್ನು ಮಾಡ್ಕೊಡ್ತೀನಿ. ಕಾಳಜಿ ಮಾಡಬೇಡಮ್ಮ. ಹಾಂ, ಆಯ್ತು, ಥ್ಯಾಂಕ್ ಯು, ಧನ್ಯವಾದ.